ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಕೋಡಿಯಾಲ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ನಾಮಫಲಕದ ಉದ್ಘಾಟನೆ ಮಾಡಿ ಮಾತನಾಡಿದ ತುಮುಲ್ ನಿರ್ದೇಶಕಿ ಶ್ರೀಮತಿ ಭಾರತಿ ಶ್ರೀನಿವಾಸ್, ಪ್ರತಿಯೊಂದು ಗ್ರಾಮದಲ್ಲೂ ಗ್ರಂಥಾಲಯಗಳನ್ನು ತೆರೆದಾಗ ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತದೆ. ಮನೆಗೊಬ್ಬ ಅಂಬೇಡ್ಕರ್ ಹುಟ್ಟುತ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಶೋಷಿತ ಸಮುದಾಯಗಳು ಮೌಢ್ಯತೆಯಿಂದ ಹೊರಬಂದು ದೇವಾಲಯಗಳನ್ನು ಕಟ್ಟುವ ಬದಲು ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದರೆ ನವ ಸಮಾಜ ನಿರ್ಮಾಣವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು, ಇದರಿಂದ ಹೊರಬಂದು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು. ಶಿಕ್ಷಣದಿಂದ ಸದೃಢ ಗ್ರಾಮ ಹಾಗೂ ಸದೃಢ ರಾಷ್ಟ್ರ ಹಾಗೂ ನವ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಜಗದಪಿತರು ವಂದೇ ಪಾರ್ವತಿ ಪರಮೇಶ್ವರ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ. ಡಿಎಸ್ಎಸ್ ಮುಖಂಡ ಚೇಳೂರು ಶಿವನಂಜಪ್ಪ ಮಾತನಾಡಿ, ಶಾಸಕ ಶ್ರೀನಿವಾಸ್ ಮತ್ತು ಅವರ ಧರ್ಮಪತ್ನಿ ಇಂದಿಗೂ ದಲಿತರನ್ನು ನಮ್ಮ ಮನೆ ಮಕ್ಕಳಂತೆ ಕಾಣುತ್ತಾರೆ. ದಲಿತರು ಅವರ ಮನೆ ಬಾಗಿಲಿಗೆ ಹೋದರೆ ಊಟ ಮಾಡಿಸದೆ ಕಳಿಸುವಲ್ಲ. ಶಾಸಕರು ಕುಟುಂಬದ ದಲಿತರ ಮೇಲೆ ಇಟ್ಟಿರುವ ಕಾಳಜಿ ತುಂಬಾ ಗೌರವಾನ್ವಿತ ಎಂದರು. ಈ ತರದ ಸಾಮಾಜಿಕ ಸಮಾನತೆ ಮತ್ತೆ ಎಲ್ಲ ಶೋಷಿತರನ್ನ ಮತ್ತೆ ಅಸ್ಪೃಶ್ಯರನ್ನ ಈ ತರ ಸರಿಸಮನಾಗಿ ನೋಡ್ತಕ್ಕಂಥ ವ್ಯಕ್ತಿ ಈತ ಇರ್ಬೋದು ಅಂತ ಅವತ್ತು ನಾವು ತೀರ್ಮಾನ ತಗೊಂಡಿದೀವಿ. ಇವತ್ತು 1000 ಜನರು ಕೂಡ ನಾವು ವಾಸನ್ಗೆ ಓಟ್ ಹಾಕ್ತೀವಿ. ಎಷ್ಟೋ ಜವಾಬ್ದಾರಿ ಹೇಳ್ತಾರೆ, ಅವ್ರು ಸರಿ ಇಲ್ಲ, ಕೆಲಸ ಮಾಡಿಲ್ಲ, ಅವ್ರು ಹಿಂಗೆ ಅಂತಾರೆ. ನಮ್ಗೆ ಅವೆಲ್ಲ ಬೇಕಿಲ್ಲ. ನಮಗೆ ಬೇಕಾಯ್ತು ಗುಬ್ಬಿ ತಾಲೂಕು ಒಳಗಡೆಗೆ ಸರ್ವ ಜನಾಂಗದ ಶಾಂತಿಯ ತೋಟ. ಅಕ್ಕರು ಒಂಥರ ಯೋಚನೆ ಮಾಡ್ತಾರೆ, ಅಣ್ಣ ಒಂಥರ ಯೋಚನೆ ಮಾಡ್ತಾರೆ. ಅಕ್ಕರು ಯಾವ ರೀತಿ ಯೋಚನೆ ಮಾಡ್ತಾರೆ, ಅವ್ರು ನಂಬಿದ್ರೆ ಪ್ರಾಣ ಕೊಡ್ತಕ್ಕಂಥ ನೈತಿಕತೆ ಮತ್ತು ಒಂದು ಸ್ಟೈಲ್ ಇದಿರ್ತಕ್ಕಂಥದ್ದು. ಬಟ್ ಅಣ್ಣ ಹೆಂಗೆ ಅಂದ್ರೆ ಎಲ್ಲ ಜಾತಿ, ಅವನು ಬೇರೆ ಜಾತಿ ಓಟ್ ಹಾಕೋದು ಚಿಂತೆ ಇಲ್ಲ, ಕರೆದೇ ಬರಲಿ, ಯಾಕ ತಲೆ ಕೆಡಿಸ್ಕೊಂಡು ಓಟಿಗೆ ತಾನೆ ನಾಳೆ ಓಟ್ ಹಾಕಿ ಬಾಯ್ ಕೆಲಸ ಬೇಕಂತ ಮಾಡ್ಕೊಡ್ತಾರೆ. ಅವರು ತುಂಬಾ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನ ಕೊನೆಗೊಂದ್ಸತಿ ಆಗುತ್ತೆ. ಬಟ್ ಆದಾಗ ಕೆಲವು ಕಾರಣಗಳಿಂದ ಪಾಪ ಇನ್ನೂ ಉನ್ನತವಾಗಿರ್ತಾನೆ ಅಧಿಕಾರ ಸಿಕ್ಕಿ ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದಾದಂತ ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಅವ್ರು ತೀರ್ಮಾನ ತಗೊಂಡಾಗ ಎಲ್ಲ ಒಂದ್ ಕಡೆ ಅವ್ರನ್ನ ಹಿನ್ನಡಿತಕ್ಕಂಥದ್ದು, ಅವ್ರ ಓಟಕ್ಕೆ ಲಗಾಮಾಗ್ತಕ್ಕಂಥ ಕೆಲಸ ವ್ಯವಸ್ಥೆ ಆಯ್ತು. ದಯಮಾಡಿ ಭಾರತಕ್ಕೆ ಹೇಳ್ತೀವಿ, ಯಾಕ ನೀವ್ ಏನಿದ್ರು ಕೂಡ ನೀವ್ ಎಮ್ಮೆಲ್ಲೆ ಆದ್ರೂ ಚಿಂತೆ, ನಮ್ಗೆ ಎಮ್ಮೆಲ್ಲೆ ಇದ್ದಂಗೆ ನೀವೇನಿದ್ರು ನಮ್ಗೆ ಅಂತಾರ, ನೀವು ನಮ್ಗೆ ಅಕ್ಕ ದೊಡ್ಡ ಅಕ್ಕ ಇದ್ದ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ಕೋಡಿಯಾಲ ಮಹಾದೇವ, ದೊಡ್ಡಗುಣಿ ಕೀರ್ತಿರಾಜ್, ಬಸವರಾಜ್, ಮುಖಂಡರಾದ ಆರೇಹಳ್ಳಿ ಮಂಜುನಾಥ್, ಪದ್ಮ, ಪಾಂಡು, ರಾಮಕೃಷ್ಣ, ರಮೇಶ್, ನರಸಿಂಹಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು.